ಸಾವರ್ಕರ್ ಇದ್ರು ಜೀವನದಲ್ಲಿ ಒಮ್ಮೆನಾದ್ರೂ ಕೂಡ ಅಂಡಮಾನ್ ನಿಕೋಬಾರ್ ಆ ಭಾಗಕ್ಕೆ ಹೋಗಿ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ಅಲ್ಲಿ ಹೇಗಿದ್ರು ಸಾವರ್ಕರ್ ನೋಡ್ಬಿಟ್ರೆ ಆ ಸಣ್ಣ ಸೆಕ್ಯುಲರ್ ಜೈಲಲ್ಲಿ ನಿಜಕ್ಕೂ ಕೂಡ ಈ ಸೆಲ್ಯುಲರ್ ಜೈಲಲ್ಲೂ ಸಾವರ್ಕರ್ ಹೀಗಿದ್ರ ಅಂತ ಅನ್ಸತ್ತೆ. ಅವ್ರಿಗೆ ಟೀಕೆ ಮಾಡ್ತೀಯಾರಲ್ಲ ಸ್ವಾತಂತ್ರ್ಯ ವೀರ ಸಾವರ್ಕರ್ಗೆ. ಫೋಟೋ ತೆಗಿತೀರಿ ಅಂದ್ರಲ್ಲ, ನನ್ನ ಭಾಷೆ ನಾನು ಉತ್ತರ ಕೊಟ್ಟಿದ್ದೀನಿ ಈ ಸಭೆಯಲ್ಲಿ. ಮತ್ ನಾನು ಅದನ್ನು ಹೇಳೋದು. ನಾನು ಒಂದು ಸವಾಲ್ ಹಾಕ್ತೀನಿ ನಿಮಗೆ. ಯಾಕಂದ್ರೆ ಇಡೀ ದೇಶದಲ್ಲಿ ಸಾವರ್ಕರ್ ಬಗ್ಗೆ ಚರ್ಚೆ ಆಗ್ತಾ ಇರೋ ಸಂದರ್ಭದಲ್ಲಿ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಸಾವರ್ಕರ್ ಬಗ್ಗೆ ಹೊಗಳ್ತಾ ಇದ್ದಾರೆ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ कार गराज नेटवर्क ग्रेट, क्लेम कवर ग्रेट, प्राइस वेट वाह, प्राइस भी ग्रेट. टाटा AIG कार इंश्योरेंस, ट्रस्टेड नाम, फैंटास्टिक नाम. ನಾವು 135 ಜನ ಕಾಂಗ್ರೆಸ್ MLAಗಳಿದ್ದೀರಿ ಅಂತ ಹೇಳ್ತಿರಲ್ಲ, ನಿಮ್ ಒಂದು ಸವಾಲು ಏನು ಅಂತಂದ್ರೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಾಸಕರ ಮನೆಯಲ್ಲಿ ಸಾವರ್ಕರ್ ಸದನ ಅಂತ ಹಾಕ್ತೀವಿ. ನಿಮಗೆ ತಾಕತ್ತಿದ್ರೆ ಟಿಪ್ಪು ಸದನ ಅಂತ ನೀವು ಹಾಕೊಳ್ಳಿ ನೋಡೋಣ. ನಾನು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಮನಸ್ಸು ಕೂಡ ಒಪ್ಪಲ್ಲ. ಓಟಿನ ರಾಜಕಾರಣಕ್ಕೆ ಇದು ಆಗಿರ್ಬೋದು. ನಿಮ್ಮ ಬ್ಲಡ್ ಕೂಡ ಮುಂಚೆಯಿಂದನೂ ಕೂಡ ನಿಮ್ಮ ತಂದೆ ತಾಯಿ ಅಜ್ಜ ಮುತ್ತಜ್ಜ ಅವರೆಲ್ಲರೂ ಕೂಡ ಹಿಂದೂ ಸಮಾಜದಲ್ಲೇ ಹುಟ್ಟು ಬೆಳೆದಿರೋರು. ನಾನು ಮೊದಲನೇ ಬಾರಿ MLA 89 ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗಿದ್ವಿ, ಎಲ್ಲ ಶಾಸಕರ ಸಮಿತಿಯ 16 ಜನ MLAಗಳು ಜೊತೆ ನಮ್ಮ ಶ್ರೀಮತಿಯವರೆಲ್ಲ ಕರ್ಕೊಂಡು ಹೋಗಿದ್ವಿ. ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಹೋದಾಗ ನಿಮಗೆ ಕಾಣುತ್ತೆ, ಅರ್ಧ ದೇವಸ್ಥಾನ ಹೊಸ ಗೋಡೆಯಿಂದ ಶುರುವಾಗುತ್ತೆ, ಹೊಸ ಗೋಡೆ. ಇನ್ನರ್ಧ ದೇವಸ್ಥಾನ ಹಳೆಯ ದೇವಸ್ಥಾನ. ಪೂಜ್ಯ ಜಗದ್ಗುರುಗಳಿಗೂ ಗೊತ್ತು. ನನ್ನ ಜೊತೆ ಬಂದಿದ್ದಂತ ಒಬ್ಬ ಕಾಂಗ್ರೆಸ್ ಶಾಸಕ ತುಂಬಾ ನೋವಿಂದ ಹೇಳ್ದ, ಈಶ್ವರಪ್ಪ, ಈ ದೇವಸ್ಥಾನವನ್ನು ಒಡೆದು ಮಸೀದಿ ಕಟ್ಟಿದಾರಲ್ಲ, ಇದನ್ನು ಫೋಟೋ ತಕೊಳ್ಳಿ ಅಂದ. ಯಾಕಪ್ಪ ಅಂದೆ. ಇಲ್ಲ, ವಿಧಾನಸೌಧದಲ್ಲಿ ನೀವು ತೋರಿಸ್ಬೇಕು ಇದನ್ನ ಅಂದ. ಅರೆ, ನಾನ್ಯಾಕೆ ತೋರಿಸ್ಬೇಕು, ನೀನು ತೋರಿಸು ಅಂದೆ. ಬಹಳ ಪ್ರಾಮಾಣಿಕವಾಗಿ ಹೇಳ್ದ, ಅಯ್ಯೋ, ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಜನ ಮುಸಲ್ಮಾನರಿದ್ದಾರೆ, ನಾನೇನಾದ್ರು ತೋರಿಸ್ಬಿಟ್ರೆ ನಂಗೆ ಓಟೆ ಬರಲ್ಲ ಅವ್ರದ್ದು ಅಂತ.